ಪ್ರಯತ್ನ ಪಡ್ತಾರೆ ಅನ್ನೋದು ನಂದು. ಆಗಲೇ ಈ ಕ್ರೀಡಾಪಟುಗಳ ವಿಚಾರದಲ್ಲಿ ಹಲವಾರು ಸದಸ್ಯರು ಚರ್ಚೆ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಸಲಹೆ ಕೊಡೋದು ಏನಂದರೆ, ಈಗ ನಮ್ಮ ಗೌರವಾನ್ವಿತ ಸದಸ್ಯರು ಪುಟ್ಟನವರು ಹೇಳ್ತಾ ಇದ್ರು, ಸಣ್ಣ ವಯಸ್ಸಲ್ಲೇ BP ಶುಗರ್ ಎಲ್ಲ ಬಂದ್ಬಿಡ್ತಾ ಇದೆ, ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಕೆಲವು ಚಟುವಟಿಕೆಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದ್ರು. ನಾನು ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ, ತಾವು ಕೂಡ ಭಾಳ ಅನುಭವಸ್ಥರಿದ್ದೀರಿ, ತಮ್ಮ ಅನುಭವದಲ್ಲಿ ಆ ಯೋಗ ಶಿಕ್ಷಕರನ್ನ ಕೂಡ ನೇಮಕ ಮಾಡಿ. ಶರವಣ್ಣವರ ಒಂದು ಮಾಹಿತಿ ಕೊಡ್ತೀನಿ. ನಾನ್ ಮಿನಿಸ್ಟರ್ದಾಗ ಯಾರು ಫಿಸಿಕಲ್ ಟೀಚರ್ ಇರ್ತಿರಲ್ಲ, ಯೋಗವನ್ನ ಕಡ್ಡಾಯವಾಗಿ ಟ್ರೈನಿಂಗ್ ಕೊಡುವಂತ ಕೆಲಸವನ್ನು ಎರಡು ಅವರು ಒಬ್ಬ ಯೋಗ ಟೀಚರ್ ಕೇಳಿದ್ದೀನಿ, ತಾವು ಹೇಳಿದ್ರಿ, ಕಡ್ಡಾಯವಾಗಿ ನಾನು ಇದಕ್ಕೆ ಮಾಡಿದ್ದೆ. ಅದು ಏನಾಗಿದೆ ಅಂದ್ರೆ ಎಲ್ಲ ತಂದೆ ತಾಯಿಗಳು ಬರೀ ಓದು, ಫಿಸಿಕ್ಸ್ ಓದು, ಕೆಮಿಸ್ಟ್ರಿ ಓದು, ಇದನ್ನ ಓದು ಅಂತಾರೆ ಹೊರತಾಗಿ ಯಾರು ಸ್ಪೋರ್ಟ್ಸ್ ಬಗ್ಗೆ ಕಾಳಜಿ ಮಾಡೋದು. ತಂದೆ ತಾಯಿಗಳು ಡಿಫೆಕ್ಟ್ ಇದೆ, ಸರ್ಕಾರದ ಡಿಫೆಕ್ಟ್ ಇದೆ, ನಮ್ದು ಡಿಫೆಕ್ಟ್ ಇದೆ. ಹೌದು, ಅದಕ್ಕೋಸ್ಕರ ಇವತ್ತು ಸರ್ಕಾರ ಏನು ಮುಂದಿನ ಬಡ್ಜೆಟ್ ಇರ್ಬೋದು, ಸರ್ಕಾರ ವಿಶೇಷವಾಗಿ ಮಕ್ಕಳ ಆರೋಗ್ಯ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಯೋಗಕ್ಕೋಸ್ಕರನೇ ವಿಶೇಷವಾಗಿ ಒಂದು ತರಬೇತಿ ಮತ್ತು ಒಂದು ಸಬ್ಜೆಕ್ಟಲ್ಲಿ ಕೂಡ ಒಂದು ಕ್ಲಾಸನ್ನು ವಾರಕ್ಕೆ 2 ದಿನನೋ ಅಥವಾ 3 ದಿನನೋ ಸೇರಿಸಿ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಆ ಯೋಗ ಅಭ್ಯಾಸವನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಬಹುಶಃ ಒಂದಷ್ಟು, ಈಗ BP ಶುಗರ್ ಅಂದರೆ ಅರಿಶಿನ ಕುಂಕುಮ ಇದ್ದಂಗೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನು ಸ್ವೀಕಾರ ಮಾಡಲೇಬೇಕು, ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ ನಾವು ಕೂಡ ಸಮಾಜದಲ್ಲಿ. ಚಿಕ್ಕ ವಯಸ್ಸಿಂದನೇ ಶುಗರ್ BP ಬರುತ್ತೆ, ಅದು ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ಅದನ್ನು ಒಂದಷ್ಟು ಮೊತ್ತಕ್ಕೆ. ಶುಗರ್ ಇದೆಯಾ? ಶುಗರ್ BP ಇದೆ ನಿನಗೆ? ಶುಗರು BP ಅನ್ನೋದನ್ನ ಅರಿಶಿನ ಕುಂಕುಮ ತರ ನಾವು ಸ್ವೀಕಾರ ಮಾಡಿಬಿಟ್ಟಿದ ಮೇಲೆ ಮುಗಿತಲ್ಲಿ. ನಿನಗಿದೆ ಅಂತ ಕೇಳಿ ನಾನು, ನಿನಗಿದೆಯಾ? ನಿನಗೆ ನನಗೂ ಅಲ್ಲಲ್ಲ, ಅದು ಭೋಜೇಗೌಡರ ಪಕ್ಕ ಕೂತ್ರೆ ಎಲ್ಲ ಬಂದ್ಬಿಡ್ತದೆ. ಅದು ತಮಗೂ ಅರಿವಾಗಿದೆ, ತಾವು ಕೂಡ ಹೇಳಿದಿರಿ. ಇರ್ಲಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಯೋಗದಿಂದ ಸರ್ವ ರೋಗ ನಿವಾರಣೆ ಅಂತ ಹೇಳ್ತೀವಿ. ಆ ರೋಗ ನಿವಾರಣೆ ಆಗ್ಬೇಕಂದ್ರೆ ಯೋಗ ಕ್ಲಾಸು ಬಹಳ ಮುಖ್ಯ ಇದೆ. ಅದನ್ನ ದಯಮಾಡಿ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಅದನ್ನ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ನೀವು ಕ್ಲಾಸ್ಗಳಲ್ಲಿ ಮಾಡಿದ್ರೆ ಅವ್ರ ಪೋಷಕರು ಕೂಡ, ತಂದೆ ತಾಯಂದಿರು ಕೂಡ ಅದನ್ನ ಮನೆಯಲ್ಲಿ ಅಭ್ಯಾಸ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆಂದ್ರೆ ನೀವು ಈಗ ಹೇಳಿದ್ರಿ, ನಿನಗೂ ಇದೆಯಾ ಶುಗರ್ BP ಅಂತ. ಹೌದು, 20ರಲ್ಲಿ ಫಿಗರ್ ಆಗಿದ್ವಿ, 30ರಲ್ಲಿ ಶುಗರ್ ಆಗ್ಬಿಟ್ಟಿದೀವಿ, 40ರಲ್ಲಿ ಪ್ರೆಷರು, 50ರಲ್ಲಿ ಕ್ಯಾನ್ಸರು, 60ರಲ್ಲಿ ಡಮಾರು, 60 ಆದ್ಮೇಲೆ 70, 80, 90 ನಿಮ್ ತರ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಯಾರಿದಾರೋ ಅವರೇ ಸೂಪರು. ಅದು ಗೊತ್ತಿರತಕ್ಕಂಥ ವಿಚಾರ ಸಭಾಪತಿಗಳೇ. ಅದರಿಂದ ಬಹುಶಃ ಇದನ್ನ ತಾವು ಕೂಡ ಸರ್ಕಾರಕ್ಕೆ ಸ್ವಲ್ಪ ಸಲಹೆಗಳನ್ನ ಕೊಟ್ಟು ಆ ಒಂದು ಯೋಗ ಕ್ಲಾಸು ಮತ್ತೆ ಮೆಡಿಟೇಷನ್ನ ನಾವು ಸೂರ್ಯ ನಮಸ್ಕಾರ ಮಾಡ್ತಾ ಇದೀವಿ ವಿಧಾನಸೌಧ ಮುಂದೆ. ಈ ಒಂದು ರಥಸಪ್ತಮಿ ಬಂದಾಗ 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಇದೀವಿ. ನಮ್ಮ ಮೋದಿಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ಡೇ ಅಂತಾನೆ ಅನುಷ್ಠಾನಕ್ಕೆ ತಂದ್ರು. ಅದನ್ನು ಕೂಡ ವಿಧಾನಸೌಧ ಮುಂದೆ ಜೂನ್ ತಿಂಗಳಲ್ಲಿ ಯೋಗ ಡೇ ಅಂತೇಳಿ ಸರ್ಕಾರ ಈಗ ಆಯುಷ್ ಇಲಾಖೆಯಿಂದ ಮಾಡ್ತಾ ಇದೆ. ಅದೆಲ್ಲ ಕೂಡ ಉತ್ತಮವಾದಂಥ ಬೆಳವಣಿಗೆ. ಜೊತೆಗೆ ಇದನ್ನು ಮಾಡಿದ್ರೆ ಇನ್ನಷ್ಟು ಸಮಾಜಕ್ಕೆ ಒಂದು ಒಳ್ಳೆ ಆರೋಗ್ಯಕರವಾದ ಉತ್ತಮವಾದಂಥ ಮಕ್ಕಳನ್ನ ಭವಿಷ್ಯಕ್ಕೋಸ್ಕರ ಅದನ್ನ ನಾವು ತರಬೇಕು ಅಂತ ಹೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅವಕಾಶಕ್ಕಾಗಿ